ಕನ್ನಡದ ಜನಪ್ರಿಯ ಗಾಯಕಿ ಹಾಗೂ ನಿರೂಪಕಿ ಅರ್ಚನಾ ಉಡುಪ ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿ ಎರಡು ವಿಷಯಗಳ ಬಗ್ಗೆ ಇದೀಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ವಿವಾದ ಹಾಗೂ ಗಾಳಿ ಸುದ್ದಿಗಳಿಂದ ದೂರವಿರುವ ಗಾಯಕಿ ಇವರು. ಇನ್ನು ಇಂತಹವರ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಎರಡು ಸುದ್ದಿಗಳನ್ನ ಕೆಲವರು ಹಬ್ಬಿಸ್ತಿದ್ರು. ಈ ಬಗ್ಗೆ ಬೇಸರದಿಂದ ಅರ್ಚನಾ ಉಡುಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ಗೆ ಹಾಡೋದಕ್ಕೆ ಆಗ್ತಿಲ್ಲ, ಹಾಡೋದನ್ನ ನಿಲ್ಸ್ಬಿಟ್ಟಿದೀನಿ, ನನ್ನ ಗಂಟಲು ಹೊರಟು ಹೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಿದ್ದಾರೆ. ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಿದೆ. ಎಲ್ಲಿ ಹೋದ್ರು ನೀವು ಆರೋಗ್ಯವಾಗಿದ್ದೀರಾ, ನೀವು ಹಾಡ್ತಾ ಇದ್ದೀರಾ ಅಂತಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಸುದ್ದಿಗಳು ಹರಿದಾಡ್ತಿವೆ. ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಪತ್ತೆ ಹಚ್ಚೋದೇ ಕಷ್ಟ. ಇದೀಗ ಅರ್ಚನಾ ಉಡುಪ ಆರೋಗ್ಯದ ಬಗ್ಗೆಯೂ ಸಹ ವದಂತಿಗಳು ಹಬ್ಬಿದ್ವು. ಕನ್ನಡದ ಜನಪ್ರಿಯ ಗಾಯಕಿ ಹಾಗೂ ನಿರೂಪಕಿ ಅರ್ಚನಾ ಉಡುಪ ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿ ಎರಡು ವಿಷಯಗಳ ಬಗ್ಗೆ ಇದೀಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅರ್ಚನಾ ಉಡುಪ ಆರೋಗ್ಯದ ಬಗ್ಗೆ ಹಾಗೂ ಅವರು ಹಾಡೋದನ್ನ ನಿಲ್ಲಿಸಿದ್ದಾರೆ ಅನ್ನೋ ಸುದ್ದಿ ಬಗ್ಗೆ ಹರಿದಾಡ್ತಿತ್ತು. ಈ ಬಗ್ಗೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಒಂದನ್ನ ಸಹ ಹಂಚಿಕೊಂಡು ಅದಕ್ಕೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಅರ್ಚನಾ ಉಡುಪ ತಮ್ಮ ಗಾಯನದ ಮೂಲಕ ಸಂಗೀತ ಪ್ರೇಮಿಗಳನ್ನ ರಂಜಿಸುತ್ತಾ ಬಂದಿದ್ರು. ಗಾಯನ ಅಷ್ಟೇ ಅಲ್ಲ, ಅವರ ನಿರೂಪಣೆ ಕೂಡ ಅಷ್ಟೇ ಸೊಗಸಾಗಿ ಮಾಡ್ತಿದ್ರು. ಇವರಿಗೆ ಅವರದೇ ಆದಂತಹ ಅಭಿಮಾನಿ ಬಳಗ ಕೂಡ ಇದೆ. ಸಾಮಾನ್ಯವಾಗಿ ವಿವಾದ ಹಾಗೂ ಗಾಳಿ ಸುದ್ದಿಗಳಿಂದ ದೂರವಿರುವ ಗಾಯಕಿ ಇವರು. ಇನ್ನು ಇಂತಹವರ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಎರಡು ಸುದ್ದಿಗಳನ್ನ ಕೆಲವರು ಹಬ್ಬಿಸ್ತಿದ್ರು. ಈ ಬಗ್ಗೆ ಬೇಸರದಿಂದ ಅರ್ಚನಾ ಉಡುಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅರ್ಚನಾ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ವದಂತಿಗಳನ್ನ ಹಬ್ಬಿಸಲಾಗಿತ್ತು. ಇನ್ನು ಕೆಲವರು ಅರ್ಚನಾ ಉಡುಪ ಗಂಟಲಿನ ಸಮಸ್ಯೆಯಿಂದ ಹಾಡೋದನ್ನೇ ನಿಲ್ಲಿಸಿದ್ದಾರೆ ಅಂತ ಹಬ್ಬಿಸಿದ್ರು. ಇನ್ನು ಈ ಎರಡು ವಿಷಯಗಳ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನೇನಿದೆ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ ಜೊತೆ ಎರಡು ಅತಿ ಮುಖ್ಯವಾದ ವಿಷಯಗಳು, ನನ್ನನ್ನು ತುಂಬಾ ದಿವಸದಿಂದ ಕಾಡ್ತಾ ಇದ್ದಂತಹ ಎರಡು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ಬೇಕೋ ಬೇಡವೋ, ಇದರಿಂದ ಏನಾದ್ರೂ ಉಪಯೋಗ ಆಗತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಮನಸ್ಸಲ್ಲಿ. ಆದ್ರೆ ಇದರ ಕಿರಿಕಿರಿ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ಹಂಚ್ಕೊಂಡ್ಲೇಬೇಕು ನಿಮ್ ಜೊತೆ ಅಂತ ಅನ್ಕೊಂಡೆ. ಮೊದಲನೇದೇನಪ್ಪಾ ಅಂತಂದ್ರೆ, ಒಂದು 3-4 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಆ ಇಂಟರ್ವ್ಯೂನೇ ಹಳೇದು. ಆ ಇಂಟರ್ವ್ಯೂಲಿ ನನಗೆ 20 ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ವಿಷಯನ ಹಂಚ್ಕೊಂಡಿದ್ದೆ. ಆಮೇಲೆ ಹಾಗೆ ಹೇಗೆ ಆ ತೊಂದರೆಯಿಂದ ನಾನು ಈಚೆ ಬಂದೆ, ಹೇಗೆ ಮತ್ತೆ ಹಾಡೋದಕ್ಕೆ ಪ್ರಾರಂಭ ಮಾಡಿದೆ ಅಂತ 4 ಜನಕ್ಕೆ ಉಪಯೋಗ ಆಗಲಿ ಅಂತ ಆ ವಿಷಯವನ್ನು ಹಂಚಿಕೊಂಡಿದ್ದೆ. ಅವರು ಅದರ ಕ್ಲಿಪ್ ಅನ್ನು ಮಾತ್ರ ಹಾಕಿದ್ದಾರೆ ಪ್ರಮೋಷನ್ಗೆ ಅಂತ. ನೀವು ಪೂರ್ತಿ ಇಂಟರ್ವ್ಯೂನ ನೋಡ್ದೇನೆ ಬರೀ ಆ ಕ್ಲಿಪ್ಪಿಂಗ್ ಮಾತ್ರ ನೋಡ್ಕೊಂಡು ನನಗೆ ಈಗ ಹಾಡೋದಕ್ಕಾಗ್ತಿಲ್ಲ, ಹಾಡೋದ್ ನಿಲ್ಸ್ಬಿಟ್ಟಿದೀನಿ, ನನ್ನ ಗಂಟ್ಲು ಹೊಟ್ಟೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಾ ಇದ್ದಾರೆ. ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಎಲ್ಲಿ ಹೋದ್ರು ನೀವೀಗ ಆರೋಗ್ಯವಾಗಿದ್ದೀರಾ, ಹಾಡ್ತಿದ್ದೀರಾ ಅಂತಾರೆ. ನಾನು ಮೊದಲಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದೀನಿ, ಮೊದಲಿಗಿಂತ ಹೆಚ್ಚು ಹಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ವಿಷಯ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ ಈ ಶಾರ್ಟ್ ಹೇರ್ ಕಟ್ ನಾನು ಯಾಕೆ ಮಾಡ್ಸಿರೋದು ಅಂದ್ರೆ, ನಾನೊಂದು ಹೊಸ ಸೀರಿಯಲ್ ನಲ್ಲಿ ಒಂದು ಪಾತ್ರ ಒಪ್ಕೊಂಡು ಆ ಚಾನೆಲ್ ಅವರು ಆ ಪಾತ್ರಕ್ಕೆ ಇದೇ ರೀತಿಯ ಶಾರ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೇಳಿರೋದ್ರಿಂದ ನಾನು ಮಾಡಿಸ್ಕೋಬೇಕಾಯ್ತು. ಅದು ಬಿಟ್ಟು ನನಗೆ ಯಾವ ಆರೋಗ್ಯದ ಸಮಸ್ಯೆನೂ ಇಲ್ಲ. ಬಹಳಷ್ಟು ಜನ ಅವರವರೇ ಏನೇನೋ ಕಲ್ಪನೆ ಊಹಾಪೋಹಗಳನ್ನ ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಲೆವೆಲ್ಗೆ ಮಾತಾಡ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ. ಇದರಿಂದ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗಳಿಗೆ, ನನ್ನ ಪರಿವಾರಕ್ಕೆ ತುಂಬಾ, ನನ್ನ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆಲ್ಲ ತುಂಬಾ ನೋವಾಗಿದೆ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳದೆ ಅರ್ಧಂಬರ್ಧ ಈ ಸೋಷಿಯಲ್ ಮೀಡಿಯಾದಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ನೋಡಿ ನೀವೇನೇನೋ ಊಹೆ ಮಾಡ್ಕೋಬೇಡಿ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ. ಇದರಿಂದ ಯಾರೋ ಒಬ್ಬರ ವೃತ್ತಿ ಜೀವನಕ್ಕೆ ಅಥವಾ ಅವರ ಪರ್ಸನಲ್ ಜೀವನಕ್ಕೆ ತುಂಬಾ ದೊಡ್ಡ ಘಾಸಿ ಆಗೋದು ತಪ್ಪತ್ತೆ ನೀವು ಪೂರ್ತಿ ವಿಷಯ ತಿಳ್ಕೊಂಡ್ರೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ. ನೀವು ಯಾರ್ಯಾರಿಗೆ ಏನಾದ್ರೂ ನನಗೆ ಈ ತರ ತೊಂದರೆ ಇದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಹೇಳ್ಬಿಡಿ, ಇದು ಸುಳ್ಳು, ನಾನು ಆರಾಮಾಗಿದ್ದೀನಿ, ದೇವ್ರ ದಯದಿಂದ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಹಳ ದಿನಗಳಿಂದ ನನ್ನ ಕಾಡ್ತಿದ್ದಂತಹ 2 ಮುಖ್ಯ ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋವನ್ನ ಮಾಡ್ತಿದ್ದೇನೆ. ಈ ವಿಡಿಯೋ ಮಾಡ್ಬೇಕೋ ಬೇಡವೋ, ಇದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ಮನ್ಸಿನಲ್ಲಿ. ಆದ್ರೆ ಕಿರಿಕಿರಿ ತುಂಬಾನೇ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡೆ ಅಂತ ವಿಡಿಯೋವನ್ನ ಆರಂಭ ಮಾಡ್ತಿದ್ದಾರೆ. ಮೊದಲನೆಯದ್ದು ಏನಂದ್ರೆ 3-4 ವರ್ಷಗಳ ಹಿಂದೆ ಒಂದು ಸಂದರ್ಶನವನ್ನ ಕೊಟ್ಟಿದ್ದೆ. ಆ ಸಂದರ್ಶನವೇ ಹಳೆಯದ್ದು. ಅದರಲ್ಲಿ ನನಗೆ 20 ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನಲ್ಲಿ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ವಿಷಯವನ್ನ ಹಂಚ್ಕೊಂಡಿದ್ದೆ. ಹಾಗೆ ನಾನು ಆ ತೊಂದರೆಯಿಂದ ಹೇಗೆ ಹೊರ ಬಂದೆ, ಹೇಗೆ ಮತ್ತೆ ಹಾಡೋದಕ್ಕೆ ಪ್ರಾರಂಭ ಮಾಡಿದೆ ಅನ್ನೋ ವಿಷಯವನ್ನ ಸಹ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹಂಚ್ಕೊಂಡಿದ್ದೆ. ಅವರು ಪ್ರಮೋಷನ್ಗೆ ಅಂತ ಒಂದು ಕ್ಲಿಪ್ ಅನ್ನ ಅಷ್ಟೇ ಹಾಕಿದ್ರು. ನೀವು ಪೂರ್ತಿ ಸಂದರ್ಶನವನ್ನ ನೋಡದೆ ಕೇವಲ ಆ ಕ್ಲಿಪ್ ಅನ್ನ ನೋಡ್ಕೊಂಡು ನನ್ಗೆ ಹಾಡೋದಕ್ಕೆ ಆಗ್ತಿಲ್ಲ, ಹಾಡೋದನ್ನ ನಿಲ್ಸ್ಬಿಟ್ಟಿದೀನಿ, ನನ್ನ ಗಂಟಲು ಹೊರಟು ಹೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಿದ್ದಾರೆ. ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಿದೆ. ಎಲ್ಲಿ ಹೋದ್ರು ನೀವು ಆರೋಗ್ಯವಾಗಿದ್ದೀರಾ, ನೀವು ಹಾಡ್ತಾ ಇದ್ದೀರಾ ಅಂತಾರೆ. ನಾನು ಮೊದಲಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದೇನೆ, ಮೊದಲಿಗಿಂತ ಹೆಚ್ಚು ಹಾಡ್ತಾ ಇದ್ದೇನೆ ಅಂತ ಗಾಯಕಿ ಅರ್ಚನಾ ಉಡುಪ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ವಿಷಯ, ಈ ಶಾರ್ಟ್ ಹೇರ್ ಕಟ್ ಇದನ್ನ ಯಾಕೆ ಮಾಡಿಸಿದೀನಿ ಅಂದ್ರೆ, ನಾನು ಹೊಸ ಸೀರಿಯಲ್ ನಲ್ಲಿ ಒಂದು ಪಾತ್ರವನ್ನ ಒಪ್ಕೊಂಡಿದ್ದೆ. ಆ ಚಾನೆಲ್ ನವರು ಆ ಪಾತ್ರಕ್ಕೆ ಇದೇ ರೀತಿಯಾದಂತಹ ಹೇರ್ ಕಟ್ ಬೇಕು ಅಂತ ಕೇಳಿದ್ರಿಂದ ನಾನು ಮಾಡಿಸ್ಕೊಳ್ಬೇಕಾಗಿತ್ತು. ಅದು ಬಿಟ್ಟು ನನಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇಲ್ಲ. ಬಹಳಷ್ಟು ಜನ ಅವರೇ ಏನೇನೋ ಊಹಾಪೋಹ ಕಲ್ಪನೆಗಳನ್ನ ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಲೆವೆಲ್ಗೆ ಮಾತನಾಡ್ಬಿಟ್ಟಿದ್ದಾರೆ. ಇದರಿಂದ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗಳಿಗೆ, ನನ್ನ ಪರಿವಾರಕ್ಕೆ, ಹಾಗೆ ನನ್ನ ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ತುಂಬಾನೇ ನೋವಾಗಿದೆ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳಿದುಕೊಳ್ಳದೆ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ನೋಡಿ ಏನೋ ಊಹೆಗಳನ್ನ ಮಾಡ್ಕೊಳ್ಬೇಡಿ. ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳಿದುಕೊಳ್ಳಿ. ಇದರಿಂದ ಯಾರದೋ ವೃತ್ತಿ ಜೀವನ ಅಥವಾ ವೈಯಕ್ತಿಕ ಜೀವನಕ್ಕೆ ಘಾಸಿ ಆಗೋದು ತಪ್ಪುತ್ತೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.